ನವರಾತ್ರಿಯ 9ನೇ ದಿನ ತಾಯಿಯ ಸಿದ್ಧಿದಾತ್ರಿಯ ಅವತಾರವನ್ನು ಆರಾಧಿಸಲಾಗುತ್ತದೆ. ಈ ಅವತಾರವು ತಾಯಿಯ ಅಂತಿಮ ಸ್ವರೂಪವಾಗಿದ್ದು, ಆಕೆ ಎಲ್ಲಾ ಸಿದ್ಧಿಗಳ ಮೂಲವಾದ ಕಾರಣ ಈ ಅವತಾರವನ್ನು ಸಿದ್ಧಿದಾತ್ರಿ, ಅಂದರೆ ಸಕಲ ಸಿದ್ಧಿಗಳನ್ನು ದಯಪಾಲಿಸುವವಳು ಅಥವಾ ನೀಡುವವಳು ಎಂದು. ತಾಯಿಯ ಈ ರೂಪವು ಶಾಂತ ಸ್ವರೂಪವಾಗಿದ್ದು, ಬೃಹತ್ ಕಮಲದ ಮೇಲೆ ಕುಳಿತಿರುತ್ತಾಳೆ. ತಾಯಿಗೆ ಚತುರ್ಭುಜಗಳಿದ್ದು, ಅವುಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಹಿಡಿದು ತನ್ನನ್ನು ಆರಾಧಿಸುವ ಭಕ್ತರಿಗೆ ಜ್ಞಾನ, ಮೋಕ್ಷ, ಪರಮಶಾಂತಿ ಹಾಗೂ ಅನೇಕ ರೀತಿಯ ಸಿದ್ಧಿಗಳನ್ನು ನೀಡುತ್ತಾಳೆ ಎನ್ನಲಾಗುತ್ತದೆ. ನವದುರ್ಗೆಯರ ಆರಾಧನೆಯ ಅರ್ಥ, ಈ 9 ದಿನಗಳಲ್ಲಿ ದುರ್ಗೆಯ ಪ್ರತಿಯೊಂದು ರೂಪವನ್ನು ಪೂಜಿಸುವುದರಿಂದ ಮಾನವನ ಜೀವನದ 9 ಹಂತಗಳು ಶುದ್ಧವಾಗುತ್ತವೆ. ಪ್ರತಿ ಅವತಾರವು ಅಂಧಕಾರದಿಂದ ಜ್ಞಾನಕ್ಕೆ, ದುರ್ಬಲತೆಯಿಂದ ಶಕ್ತಿಗೆ, ಭಯದಿಂದ ಭಕ್ತಿಗೆ ಒಯ್ಯುವ ಮಾರ್ಗದರ್ಶನವನ್ನು ನೀಡುವ ಸಂದೇಶವಾಗಿದೆ. ದಸರಾ ಮತ್ತು ನವರಾತ್ರಿಯ ಹಬ್ಬವನ್ನು ಧರ್ಮ ಜಯ, ಅಧರ್ಮನಾಶ ಮತ್ತು ಆತ್ಮಶಕ್ತಿಯ ಅರಿವಿಗಾಗಿ ಆಚರಿಸಲಾಗುತ್ತದೆ. ಎಲ್ಲರಿಗೂ ದಸರಾ ಹಾಗೂ ವಿಜಯದಶಮಿಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.